ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ 1 ಚಾನಲ್ಗೆ ನಾನು ಸ್ವಾಗತ ಬಯಸುತ್ತೇನೆ. ನಾನು ಸೈಯದ್. ವೀಕ್ಷಕರೇ, ಇವತ್ತೊಂದು ಬಹಳ ಕುತೂಹಲಕಾರಿ, ಬಹಳ ಒಂದು ವಿಚಿತ್ರಕಾರಿ, ಬಹಳ ಒಂದು ಅದ್ಭುತ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಆ ಅದ್ಭುತ ಸುದ್ದಿ ನಿಮಗೆ ತುಂಬ ಕುತೂಹಲ ಮೂಡಿಸ್ತಾ ಇರ್ಬೋದು, ಮೂಡಿಸುತ್ತೆ. ನೀವು ಇದಕ್ಕೆ ಕಮೆಂಟ್ ತಿಳಿಸ್ಬೇಕು. ಸತ್ತ ನರಸತ್ತ ಈ ಸರ್ಕಾರಕ್ಕೆ ಎಚ್ಚೆತ್ತುಗೊಳಿಸಬೇಕು. ಒಂದು ಹೆಣ್ಣಿನ ಧ್ವನಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಆ ಹೆಣ್ಣಿನ ಧ್ವನಿ ಯಾರು? ಆ ಹೆಣ್ಣಿಗೆ ಯಾವ ಅತ್ಯಾಚಾರ ಮತ್ತು ಬಲಾತ್ಕಾರದ ಬೆದರಿಕೆಗಳು ಬರ್ತಾ ಇದ್ದಾವೆ? ಆಕೆಗೆ ಕೊಲೆ ಮಾಡುವ ಧಮಕಿ ಸಹಿತ ಬರ್ತಾ ಇದೆ. ಇದಕ್ಕೆ ಇವತ್ತು ಒಂದು ಈ ನರಸತ್ತ ಸರ್ಕಾರ, ಯಡಿಯೂರಪ್ಪನ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಭಾಳ ಮಾತಾಡ್ತಾರೆ. CT ರವಿ ಅವರು, ಈಶ್ವರಪ್ಪನವರು ಮಾತಾಡ್ತಾರೆ. ಈಶ್ವರಪ್ಪ ಅವರ ಇಲಾಖೆಗೆ ಸಂಬಂಧಪಟ್ಟಂತ ಈ ಒಂದು ರೋಚಕ ಕುತೂಹಲಕಾರಿ ಸಂಗತಿ ತಂದಿದ್ದೇನೆ ವೀಕ್ಷಕರೇ. ಇದನ್ನು ನೀವು ನೋಡಲೇಬೇಕು. ಇದನ್ನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಆಗಬೇಕು. ಯಾಕೆಂದರೆ ವಿಶಾಲವಾಗಿ ಬೆಳೀತಾ ಇದೆ. ಇದೊಂದು ಕರ್ನಾಟಕ ರಾಜ್ಯದ ಒಂದು ಬೀದರ್ ಜಿಲ್ಲೆಯ ಸುದ್ದಿ ತೆಗೆದುಕೊಂಡು ಬಂದಿದ್ದೇನೆ ವೀಕ್ಷಕರೇ. ಬೀದರ್ ಜಿಲ್ಲೆಯ ಚಾಂಬೋಳಿ ಒಂದು PDO ಗ್ರಾಮ ಪಂಚಾಯಿತಿಯ ಮಂಗಲ ಕಾಂಬ್ಳೆ ಸುದ್ದಿ ತೆಗೆದುಕೊಂಡು ಬಂದಿದ್ದೇನೆ. ಆ ಮಂಜುಳಾ ಕಾಂಬ್ಳೆ ಯಾವಾಗಲೂ ಪಾರದರ್ಶಕ, ನಾನ್ ಕರಪ್ಟು, ಯಾವುದೇ ಒಂದು ಹಣಕಾಸಿನ ವಿಷಯದಲ್ಲಿಯೂ ಸಹಿತ ತನ್ನ ಲೆಕ್ಕಪತ್ರದ ಮೂಲಕ ತನ್ನ ಒಂದು ಒಳ್ಳೆಯ ಒಂದು ಅಧಿಕಾರಿ ಅಂತ ಹೆಸರು ಪಡೆದುಕೊಂಡಂತ ಮಂಜುಳಾ ಕಾಂಬ್ಳೆ ಸುದ್ದಿ ತೆಗೆದುಕೊಂಡು ಬಂದಿದ್ದೇನೆ. ಇವಳು ಒಂದು ಹೆಣ್ಣು. ಈ ಹೆಣ್ಣಿಗೆ ನಡೆಯುತ್ತಿರುವ, ಈ ಹೆಣ್ಣಿನ ಮೇಲೆ ಮಾಡುತ್ತಿರುವ ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯ, ಕೊಲೆ ಬೆದರಿಕೆ, ಅವಳನ್ನು ಯಾವ ರೀತಿಯಿಂದ ಮುಗಿಸ್ಬೇಕು, ಸುಳ್ಳು ಬಿಲ್ಲುಗಳನ್ನು ಹಾಕಿ ಆಕೆಗೆ ಒತ್ತಡ ಪ್ರಭಾವ ತಂದಿದ್ದು ಕನಿಷ್ಠ ಕೋಟ್ಯಾಂತರ ರೂಪಾಯಿ ಅವ್ಯವಹಾರವನ್ನು ಈ ಕರ್ನಾಟಕ ರಾಜ್ಯದ ಒಂದು ದಕ್ಷ PDO ಮಂಜುಳಾ ಕಾಂಬ್ಳೆ ಯಾವ ರೀತಿ ಸರ್ಕಾರದ ಮೇಲೆ ಇವರ ಹಗರಣವನ್ನು ಹೊರಗೆ ತೆಗೆದಿದ್ದಾಳೆ. ಅಲ್ಲಿಯ ಅಧ್ಯಕ್ಷ, ಗ್ರಾಮ ಪಂಚಾಯಿತಿಯ ಸದಸ್ಯರ ಕುಕೃತ್ಯ, ಅನ್ಯಾಯ, ಅತ್ಯಾಚಾರ, ಬೋಗಸ್ ಬಿಲ್ಗಳ ಬಗ್ಗೆ ಯಾವ ರೀತಿ ಬೆಳಕು ಚೆಲ್ಲಿದ್ದಾಳೆ. ಇದೇ ಇವತ್ತಿನ ಕಂಪ್ಲೀಟ್ ಸ್ಟೋರಿ ವೀಕ್ಷಕರೇ. ಇವತ್ತು ನಾನು ಬೀದರ್ಗೆ ಹೋಗ್ತಾ ಇದ್ದೀನಿ. ಬೀದರ್ದಲ್ಲಿ ನಡೆಯುತ್ತಿರುವ ಒಂದು ಸಂಪೂರ್ಣ ಘಟನೆ ದೃಶ್ಯದೊಂದಿಗೆ ಮಂಗಳ ಕಾಂಬ್ಳೆ ಏನು ಮಾತಾಡಿದಾಳೆ, ಅವಳಿಗೆ ಆದ ನೋವೇನು, 10 ದಿನಗಳಿಂದ ಉಪವಾಸ ಸತ್ಯಾಗ್ರಹ, ತಾಲೂಕಾ ಪಂಚಾಯತ್ ಮುಂದೆ ಕೂತ್ರೆ ಎಲ್ಲಿಯೂ ಯಾರು ಚಕಾರವೆತ್ತಿಲ್ಲ. ಹೆಸರಿಗೆ ಮಾತ್ರ ನಿನ್ನ ಉಪವಾಸ ಸತ್ಯಾಗ್ರಹನ ಬಿಡಿಸಿ ಅವಳಿಗೆ ಎಳನೀರು ಕುಡಿಸಿ ನಿನ್ನ ಬೇಡಿಕೆಗಳನ್ನು ಈಡೇರಿಸ್ತೇವೆ, ನೀನು ಯಾವುದಕ್ಕೂ ಹೆದರಬೇಡ ಅಂತ ಸುಳ್ಳು ಭರವಸೆಗಳನ್ನು ನೀಡಿ ಅವಳನ್ನು ಯಮಾರಿಸಿದ್ದು ಇವತ್ತಿನ ಒಂದು ಕುತೂಹಲ ಸಂಗತಿ. ರಾಜ್ಯಾದ್ಯಂತ ಮಹಿಳಾ ಸಂಘಟನೆಗಳು, ಮಹಿಳಾ ಮಣಿಗಳು ಇದರ ಬಗ್ಗೆ ಧ್ವನಿ ಎತ್ತಬೇಕು. ಇದಕ್ಕೆ ಒಂದು ದೊಡ್ಡ ಪ್ರಮಾಣದ ಒಂದು ಸುದ್ದಿಯಾಗಿ ಸರ್ಕಾರ ಒಂದು ಅಲ್ಲಾಡಿಸುವಂತ ಇದೊಂದು ರೋಚಕ ಸುದ್ದಿ ವೀಕ್ಷಕರೇ. ಮಂಜುಳಾ ಕಾಂಬ್ಳೆ ಯಾರು? ಕರ್ನಾಟಕ ರಾಜ್ಯದ ರ್ಯಾಂಕ್ ಹೋಲ್ಡರ್ ಆಗಿ PDO ಆಗಿ ನೇಮಕಾತಿ ಹೊಂದಿದಂತ ಬೀದರ್ ಜಿಲ್ಲೆ ಚಾಂಬೋಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಎಂದು ಅಧಿಕಾರ ವಹಿಸಿಕೊಂಡಾಗಿನಿಂದ ಸುಳ್ಳು ಕಳ್ಳ ಬಿಲ್ಲುಗಳನ್ನು ಹಾಕಿ ಆಕೆಗೆ ಒತ್ತಡ ಪ್ರಭಾವ ತಂದಿದ್ದು, ಅದನ್ನು ಪ್ರತಿಭಟನೆ ಮಾಡಿ ನಾನು ಸುಳ್ಳು ಲೆಕ್ಕಗಳನ್ನು ಬರೆಯೋದಿಲ್ಲ ಅಂತದ್ದ ಸಣ್ಣ ಕಾರಣದಿಂದ ಆಕೆಯ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಆಕೆ ಮೇಲೆ ಅತ್ಯಾಚಾರ ಮಾಡುವ ಯತ್ನ ಮಾಡಿದ್ದಾರೆ, ಕೊಲೆ ಬೆದರಿಕೆ ಹಾಕಿದ್ದಾರೆ, ಅನೇಕ ಮೋಟಾರ್ ಬೈಕ್ಗಳನ್ನ ತಂದು ಆಕೆಯನ್ನು ಅಡ್ಡಗಟ್ಟಿದ್ದಾರೆ. ಅವನು ಎಲ್ಲ ವಿಡಿಯೋಗಳನ್ನು ಮಾಡಿ ಸರ್ಕಾರದ ಮೇಲೆ ಒತ್ತಡ ತಂದರೂ ಸಹಿತ ಆಕೆ ಮೇಲೆ ಅವಳ ಕೂಗನ್ನು ಯಾವ ಸರ್ಕಾರಿ ಅಧಿಕಾರಿ ಆಗಲಿ, ಜಿಲ್ಲಾ ಆಡಳಿತ ಆಗಲಿ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಈಶ್ವರಪ್ಪನವರೇ, ನಿಮಗೊಂದು ನೇರ ಸವಾಲು. ನೀವು ಬಹಳ ಪಾರದರ್ಶಕವಾಗಿ ಮಾತಾಡ್ತೀರಾ, ನಾನೊಬ್ಬ ಬಹಳ ನಿಷ್ಠಾವಂತ ಮಂತ್ರಿ ಅಂತ ಹೇಳ್ತೀರಾ. ನಿಮ್ಮ ಇಲಾಖೆಯಲ್ಲಿ ನಡೆಯುತ್ತಿರುವ ಈ ಸುದ್ದಿ ನಿಮ್ಮ ಗಮನಕ್ಕೆ ಬಂದಿಲ್ವಾ? ನೀವು ಈಗ ನಿಮ್ಮ ಕಚೇರಿ ಮುಂದೆ, ವಿಧಾನಸೌಧದ ಮುಂದೆ ಈಗ ಉಪವಾಸ ಸತ್ಯಾಗ್ರಹ ಪ್ರಾರಂಭ ಮಾಡುವುದಕ್ಕೋಸ್ಕರ ಈ ಮಂಜುಳಾ ಕಾಂಬ್ಳೆ ಬೀದರ್ದಿಂದ ವಿಧಾನಸೌಧಕ್ಕೆ ಹೋಗ್ತಾ ಇದ್ದಾಳೆ. ಎಷ್ಟೊಂದು ಅವಮಾನಕರ ಸಂಗತಿ. ಒಂದು PDO ಕಾರ್ಯವನ್ನು ನೀವು ಶ್ಲಾಘನೆ ಮಾಡಬೇಕಾಗಿತ್ತು. ಯಾರು ಭ್ರಷ್ಟಾಚಾರಿಗಳಿದ್ದಾರೆ ಅವರನ್ನು ಒದ್ದೋಡಿಸಬೇಕಾಗಿತ್ತು, ಅವರನ್ನು ಸದೆಬಡೆದು ಅವರ ಮೇಲೆ ಕ್ರಿಮಿನಲ್ ಪ್ರಕರಣಗಳನ್ನ ಹೂಡಿ ಇದೊಂದು ರಾಜ್ಯಕ್ಕೆ ಒಂದು ಮಾದರಿ ಗ್ರಾಮ ಪಂಚಾಯಿತಿ ರಾಜ್ ಇಲಾಖೆ ಅಂತ ಈಶ್ವರಪ್ಪ ತೋರಿಸ್ಬೇಕು. ಈಶ್ವರಪ್ಪರೇ, ನಿಮ್ಮ ಗರ್ಜನೆ, ನಿಮ್ಮ ಮಾತಿನ ಪ್ರತಿಭಟನೆ, ನಿಮ್ಮ ಮಾತನಾಡುವ ಶಕ್ತಿ ಎಲ್ಲಿ ಅಡಗಿ ಹೋಗಿದೆ ಈಶ್ವರಪ್ಪನವರೇ? ನಿಮಗೆ ನೇರ ಸವಾಲಾಗ್ತಾ ಇದ್ದೀನಿ ನಂಬರ್ 1 ಚಾನಲ್ ಮುಖಾಂತರ. ಕಳೆದ ತಿಂಗಳು ಉಪವಾಸ ಸತ್ಯಾಗ್ರಹ ಕೂಡೋಕ್ಕಿಂತ ಮುಂಚಿತ ಮಂಗಳ
ಕಾಂಬಳೆ ಬಗ್ಗೆ ನಾವು ಸುದ್ದಿ ಪ್ರಸಾರ ಮಾಡಿದ್ವಿ. ಕರ್ನಾಟಕ ರಾಜ್ಯಾದ್ಯಂತ ಇದಕ್ಕೆಲ್ಲ ಬೆಂಬಲ ಸಿಕ್ಕಿತ್ತು. ಆದರೆ ಯಾರು ಇದರ ಬಗ್ಗೆ ಅವಳ ಉಪ ಸತ್ಯಾಗ್ರಹವನ್ನು ಒಂದು ನಾಟಕೀಯ ರೂಪದಲ್ಲಿ ಮುಕ್ತಾಯಗೊಳಿಸಿ ಈಗ ಅದನ್ನು ಮತ್ತೆ ನೆನೆಗುದಿಗೆ ಕೊಂಡಿದ್ದು. ಈಗ ಅವಳು ವಿಧಾನಸೌಧದ ಮೆಟ್ಟಲ ಮುಂದೆ ಹೋಗಿ ಉಪ ಸತ್ಯಾಗ್ರಹ ಮಾಡುವಂಥ ಒಂದು ಭೀಕರ ಕರ್ನಾಟಕ ರಾಜ್ಯದ ಒಂದು ಪ್ರಾಮಾಣಿಕ ಅಧಿಕಾರಿ ಎಂದು ಹೆಸರು ಪಡೆದುಕೊಂಡಿರುವ ಮಂಜುಳಾ ಕಾಂಬಳೆ ವಿಧಾನಸೌಧದ ಮುಂದೆ ಹೋಗಿ ಉಪ ಸತ್ಯಾಗ್ರಹ ಕೂತ್ರೆ ನಿಮಗೆ ನಾಚಿಕೆ ಆಗಬೇಕು. ಯಡಿಯೂರಪ್ಪನವರೇ, ನಿಮಗೆ ಮಾನ ಮರ್ಯಾದೆ ಇದ್ರೆ, ಈಶ್ವರಪ್ಪನವರೇ, ಸಿ.ಟಿ. ರವಿ ಅವರೇ, ಭಾಳ ಮಾತಾಡ್ತಾ ಇರ್ತೀರಾ. ಇವು ಎಲ್ಲವನ್ನ ನೀವು ಗಮನಿಸಿ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸುವಲ್ಲಿ ಅಸಮರ್ಥರಾಗಿದ್ದೀರಾ. ಲವ್ ಜಹಾದ್ ಬಗ್ಗೆ ಮಾತಾಡ್ತೀರಾ, ಹೆಣ್ಣಿನ ದೌರ್ಜನ್ಯ ಬಗ್ಗೆ ಮಾತಾಡ್ತೀರಾ, ಅನೇಕ ಕಾರ್ಯಕ್ರಮಗಳಲ್ಲಿ ಹೆಣ್ಣಿನ ಬಗ್ಗೆ ಹೆಣ್ಣಿನ ಪರವಾಗಿ ಮಾತಾಡ್ತೀರಾ. ಆದರೆ ಎಲ್ಲಿ ಅಡಗಿ ಹೋಗಿದೆ ಇವತ್ತಿನ ನಿಮ್ಮ ಈ ಧ್ವನಿ? ಇವಳ ಮೇಲೆ ನಡೆಯುವಂಥ ಕ್ರೂರ ಅತ್ಯಾಚಾರ, ಕ್ರೂರ ಬಲಾತ್ಕಾರದ ಘಟನೆಗಳು, ಯಾವ ರೀತಿ ಧಮಕಿಗಳು ಬಂದಿದ್ದಾವೆ, ಸಂಪೂರ್ಣ ವಿವರವಾದ ವಿಡಿಯೋ ರೆಕಾರ್ಡಿಂಗ್ ಇದೆ, ಅವಳ ಹತ್ರನೂ ಇದೆ. ಅವಳೇ ಏನು ಮಾತಾಡಿದಾಳೆ ಮಂಜುಳಾ ಕಾಂಬಳೆ ನಾವು ಇವತ್ತು ನೇರವಾಗಿ ತೋರಿಸ್ತಾ ಇದ್ದೀವಿ. ಈಶ್ವರಪ್ಪನವರೇ, ಇದೊಂದು ನಿಮಗೆ ಸವಾಲಾಗಿ ಪರಿಣಮಿಸಬಹುದು. ಸರ್ಕಾರ ಅಲ್ಲಾಡಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಅಲ್ಲಿಯ ಪ್ರಮುಖ ಶಾಸಕರಾದಂಥ ರಹೀಂ ಖಾನ್ ಇದ್ದಾರೆ ವಿರೋಧ ಪಕ್ಷದಲ್ಲಿ. ಬಂಡೆಪ್ಪ ಕಾಶಪ್ಪನವ್ರ ಒಬ್ಬ ಪ್ರಾಮಾಣಿಕ ರಾಜಕಾರಣಿ, JDS ದಿಂದ ಅಲ್ಲಿ ಶಾಸಕ ಮಾಜಿ ಮಂತ್ರಿಗಳಿದ್ದಾರೆ. ಅವರ ಗಮನಕ್ಕೂ ಬಂದಿದೆಯಲ್ಲೋ, ಅವರಾದರೂ ಸಹಿತ ವಿರೋಧ ಪಕ್ಷದ ನಾಯಕರಾಗಿ ಅಲ್ಲಿ ಒಂದು ಹೋರಾಟ ಮಾಡಬೇಕಾಗತ್ತೆ. ಬಂಡೆಪ್ಪ ಕಾಶಪ್ಪನವ್ರು, ನಿಮ್ಮ ಹೆಸರು ಬಹಳ ಒಳ್ಳೆಯದಿದೆ, ನಿಮಗೆ ಕಳಂಕಿಲ್ಲ. ನೀವಾದರೂ ಸರ್ಕಾರದ ಮೇಲೆ ಒತ್ತಡ ತಂದು ಇದೊಂದು ಪರಿಹಾರ ಮಾಡಬೇಕು. ಯಾಕೆಂದರೆ ಅಲ್ಲಿ ಬೀದರ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯದರ್ಶಿ ಮತ್ತು ಜಿಲ್ಲಾ ಆಡಳಿತ ಯಾವ ರೀತಿ ಒತ್ತಡ ಪ್ರಭಾವಕ್ಕೆ ಒಳಗಾಗಿದೆ. ಮಂಜುಳಾ ಕಾಂಬಳೆ ಮೇಲೆ ಮಾಡುತ್ತಿರುವ ಒಂದು ಅನ್ಯಾಯ ಅತ್ಯಾಚಾರಗಳ ಪರವಾಗಿ ನಿಂತಿದ್ದೀರಾ ಬೀದರ್ದವರು. ಅಲ್ಲಿ ಎಲ್ಲ ಮಹಿಳಾ ಮನಿ ಧನಿಗಳು ಕರ್ನಾಟಕ ರಾಜ್ಯಾದ್ಯಂತ ಇದು ಹೋರಾಟ ಮುಂದುವರಿಸಬೇಕು. ಮಂಜುಳಾ ಕಾಂಬಳೆಗೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗಲಿಲ್ಲ ಅಂದರೆ ಇಡೀ ಕರ್ನಾಟಕದಲ್ಲಿ ಇದೊಂದು ಮಹಿಳಾ ಧನಿಯಾಗಿ ಮಹಿಳಾ ಮನಿಗಳು ಹೋರಾಟಕ್ಕೆ ಅನೇಕ ಸಂಘ ಸಂಸ್ಥೆಗಳು, ಮಾಹಿತಿ ಹಕ್ಕು ಹೋರಾಟಗಾರರು ಸಹಿತ ಮಂಜುಳಾ ಕಾಂಬಳೆಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇದೊಂದು ದೊಡ್ಡ ಸುದ್ದಿ ಆಗುತ್ತೆ ರಾಜ್ಯಾದ್ಯಂತ. ಇದರಿಂದ ಸರ್ಕಾರ ಸಹಿತ ಬೀಳಬಹುದು. ಮುಂದೆ ಬಹಳ ಕಠಿಣವಾದ ಪರಿಣಾಮಕಾರಿ ಪ್ರಭಾವಗಳನ್ನ ಆಗಬಹುದು. ಕ್ರಮ ತೆಗೆದುಕೊಳ್ಳೋದಕ್ಕಿಂತ ಮುಂಚಿತ ತಕ್ಷಣ ಯೋಚಿಸಿ ಅಲ್ಲಿರುವ ಭ್ರಷ್ಟರನ್ನ ಒಂದು ಕ್ರಿಮಿನಲ್ ಮೊಕದ್ದಮೆಯಲ್ಲಿ ಅಡಿಯಲ್ಲಿ ದಾಖಲಿಸಿ ಅವರನ್ನ ಜೈಲಿಗಟ್ಟಬೇಕು. ಈಶ್ವರಪ್ಪನವರೇ, ನಿಮ್ಮಲ್ಲಿ ಪ್ರಾಮಾಣಿಕತನ, ನಿಮ್ಮಲ್ಲಿ ಸತ್ಯತನ ಇದ್ದರೆ ನೀವು ತಕ್ಷಣ ಈ ನಿಮ್ಮ ಪಂಚಾಯತ್ ರಾಜ್ ಇಲಾಖೆಯ ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳ ಮೀಟಿಂಗ್ ಕರೆದು ಆಕೆಗೆ ಪರಿಹಾರ ಒದಗಿಸಿಕೊಡ್ಬೇಕು. ಪಾರದರ್ಶಕ ಆಡಳಿತ, ಸೌಜನ್ಯಯುತ ಅಧಿಕಾರ, ನೀವೆಲ್ಲ ಮಾತಾಡೋದು ನೋಡಿದರೆ ನಿಮ್ಮಲ್ಲಿ ಎಲ್ಲಿದೆ ಪ್ರಾಮಾಣಿಕತನ? ಈ ಮಂಜುಳಾ ಕಾಂಬಳೆ, ಮಂಗಲಾ ಕಾಂಬಳೆ ಬಗ್ಗೆ ಇವತ್ತು ಈ ಸುದ್ದಿ ರಾಜ್ಯಾದ್ಯಂತ ಓಡಾಡ್ತಾ ಇದೆ. ಸ್ವತಃ ಆಕೆ ವಿಡಿಯೋ ಮುಖಾಂತರ ಕಳಿಸ್ತಾ ಇದ್ದಾಳೆ. ಇದನ್ನ ಎಲ್ಲವನ್ನು ನೋಡಿ ನೀವು ಕಣ್ಮುಚ್ಕೊಂಡಿದ್ದೀರಾ. ಇದಕ್ಕೆ ಒಂದು ಪರಿಹಾರ ಆಗಲೇಬೇಕು. ಇದೊಂದು ಎಚ್ಚರಿಕೆ ಗಂಟೆ ಈಶ್ವರಪ್ಪ ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ. ನೀವು ತಕ್ಷಣ ಮಂಜುಳಾ ಕಾಂಬಳೆಗೆ ನ್ಯಾಯಯುತವಾದ ಆಕೆ ಬೇಡಿಕೆಯನ್ನು ಈಡೇರಿಸಬೇಕು. ಮುಂದೆ ಆಕೆ KS ಆಗ್ಬೋದು, IAS ಸಹಿತ ಆಗ್ಬೋದು. ಕರ್ನಾಟಕ ರಾಜ್ಯದಲ್ಲಿ ಒಂದು ಹಿರಿಯ ಅಧಿಕಾರಿಯಾಗಿ ಈ ಮಂಗಲಾ ಕಾಂಬಳೆ ಬರಬಹುದು. ಇದನ್ನು ಬಹಳ ತೀಕ್ಷ್ಣವಾಗಿ ಎಚ್ಚರಿಕೆಯಿಂದ ಇವಳ ಮೇಲೆ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರದ ಬಗ್ಗೆ ತಕ್ಷಣ ಕ್ರಮ ಜರುಗಿಸಿ ಒಂದು ನ್ಯಾಯಕ್ಕೆ ಪರಿಹಾರ ಕೊಡಿಸಿ. ಇದೇ ನಮ್ಮ ನಂಬರ್ 1 ಚಾನಲ್ ಕಂಪ್ಲೀಟ್ ಸ್ಟೋರಿ ವೀಕ್ಷಕರೇ. ಒಂದು ಮಹಿಳಾ ಧನಿಗೆ ಒಂದು ಶಕ್ತಿಯಾಗಿ ನಿಲ್ಲುತ್ತೆ ನಂಬರ್ 1 ಚಾನಲ್. ಈ ನಂಬರ್ 1 ಚಾನಲ್ಗೆ ನೀವು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಇದನ್ನು ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ರಾಜ್ಯಾದ್ಯಂತ ಎಲ್ಲ ಹೋರಾಟಗಾರರು ಎಚ್ಚೆತ್ತಿ ಕರ್ನಾಟಕ ಪರವಾಗಿ ಹೋರಾಟ ಮಾಡುವ ಅನೇಕ ಸಂಘ ಸಂಸ್ಥೆಗಳು ಸಹಿತ ಇವತ್ತು ಈ ಸುದ್ದಿ ನೋಡಲೇಬೇಕು. ಇದನ್ನು ನೀವು ಲೈಕ್ ಮಾಡಲೇಬೇಕು, ಫಾಲೋ ಮಾಡಲೇಬೇಕು, ಸಬ್ಸ್ಕ್ರೈಬ್ ಆಗಲೇಬೇಕು. ವಿಸ್ತಾರವಾಗಿ ಎಲ್ಲರಿಗೂ ಗೊತ್ತಾಗಬೇಕು. ಸರ್ಕಾರದ ಮೇಲೆ ಪ್ರಭಾವ ಮತ್ತು ಒತ್ತಡ ಬರಬೇಕು. ಇದೇ ಇವತ್ತಿನ ವಿಶೇಷ ಸುದ್ದಿ. ನೀವು ಕ್ರಮ ಜರುಗಿಸ್ತೀರಾ? ನಿಮ್ಮ ದಾರಿ ನಾವು ಕಾಯ್ತಾ ಇರ್ತೀವಿ. ಮುಂದಿನ ವಿಡಿಯೋ ಆಗೋಕ್ಕಿಂತ ಮುಂಚಿತ ತಕ್ಷಣ ಆಕೆಗೆ ಒಂದು ನ್ಯಾಯ ಒದಗಿಸಿ ಕೊಡಬೇಕೆನ್ನುವುದೇ ನಂಬರ್ 1 ಚಾನಲ್ ಆಶಯ ವೀಕ್ಷಕರೇ. ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ. ನಮಸ್ಕಾರ. ನಮಸ್ಕಾರ. ಮಂಗಲಾ PDO ನಾನು ಮಾತಾಡ್ತಾ ಇದ್ದೀನಿ ಜಿಲ್ಲಾ ಪಂಚಾಯತ್ ಆಫೀಸಿಂದ. ನಾನು 8 ದಿವಸ ಉಪವಾಸ ಕೂತಿದ್ದೆ. ಆದರೂ ನನಗೆ ಸರ್ಕಾರದಿಂದ ಎಲ್ಲ ನನ್ನ ಬೇಡಿಕೆ ಈಡೇರಿಸ್ತೀವಿ ಅಂತ ಹಿನ್ನೆಲೆಯಲ್ಲಿ ನಾನು ಉಪವಾಸವನ್ನು ಬಿಟ್ಟಿದ್ದೇನೆ. ಆದರೆ ನಾನು ಉಪವಾಸ ಬಿಟ್ಟಿದ ನಂತರ ನಾನು ಯಾವುದೇ ಕೆಲಸ ಮಾಡೋಕ್ಕೆ ರೆಡಿ ಇಲ್ಲ. ನಾನು ಹಿಂದೆ ಒಂದು ಚಿಲ್ಲರ್ಗಿ ಗ್ರಾಮ ಪಂಚಾಯತ್ ಅವ್ಯವಹಾರದಲ್ಲಿ 27 ಲಕ್ಷ ರೂಪಾಯಿ ಅವ್ಯವಹಾರ ಆಗಿದ್ದು ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ. ಅದ್ರ ಮೇಲೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಸ್ವತಃ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಈಶ್ವರಪ್ಪ ಅವರು ಅಲ್ಲಿನ ಅಧ್ಯಕ್ಷರು 1 ಲಕ್ಷಾಂತರ ರೂಪಾಯಿ ಅವ್ಯವಹಾರ ಮಾಡಿದರೂ ಕೂಡ ಅವ್ರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದೆ ವಿಚಾರಣೆಯನ್ನು ಮುಕ್ತಾಯಗೊಳಿಸಿದ್ದಾರೆ.
ನನ್ನ ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋವಂಥ ಮಟ್ಟಿಗೆ ತಗೊಂಡು ಹೋಗಿರೋ ಪ್ರಕರಣ ಆಗಿತ್ತು. ನನಗೆ ನ್ಯಾಯ ಕೊಟ್ಟಿಲ್ಲ. ಆಮೇಲೆ ತಪ್ಪಿತಸ್ಥ ಯಾವೊಬ್ಬ ಅಧಿಕಾರಿ ಮೇಲೂ ಶಿಕ್ಷೆ ಕೊಡೋಕೆ ಇವತ್ತು ಇಲಾಖೆಯವರು ತಯಾರಿಲ್ಲ. ಆಮೇಲೆ ನನ್ನ ಮೇಲೆ ಒಂದು ರೇಪ್ ಮಾಡಿ ಕೊಲೆ ಮಾಡುವಂಥ ಸಂಚು ಮಾಡಿ ನನ್ನ ಮೇಲೆ ಅಟ್ಯಾಕ್ ಮಾಡೋ ಗುಂಡಗಳು ಬಂದಿದ್ರು. ಅವ್ರ ಫೋಟೋ ಸಹಿತ ಬೈಕ್ ನಂಬರ್ ಸಹಿತ ಕೊಟ್ಟಿದ್ರು ಕೂಡ ಪೊಲೀಸ್ ಇಲಾಖೆಯಿಂದ ಯಾವುದೇ ರೀತಿ ತನಿಖೆ ಮಾಡೋಕ್ಕೆ ರೆಡಿ ಇಲ್ಲ, ಯಾರಿಗೂ ಬಂಧಿಸಕ್ಕೆ ತಯಾರಿಲ್ಲ, ನನಗೆ ರಕ್ಷಣೆ ಕೊಡೋಕೆ ರೆಡಿ ಇಲ್ಲ. ಸೊ ಇದರಿಂದ ನನಗೆ ಸ್ಪಷ್ಟವಾಗಿ ತಿಳಿತಾ ಇದೆ, ಇಡೀ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತದ ಎಲ್ಲ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ಜನಪ್ರತಿನಿಧಿಗಳು, ಭ್ರಷ್ಟ ಪೊಲೀಸರೆಲ್ಲ ಸೇರ್ಕೊಂಡು ನನ್ನನ್ನು ಕೊಲೆ ಮಾಡಬೇಕಂತ ವ್ಯವಸ್ಥಿತವಾಗಿ ಸಂಚು ಮಾಡಿದ್ದಾರೆ. ಸೊ ನನಗೆ ನಾನು 8 ದಿವಸ ಉಪವಾಸ ಕೂತಿದ್ದಾಗ ನಿಂದೆಲ್ಲ ಬೇಡಿಕೆ ಈಡೇರಿಸ್ತೀವಿ, ನನಗೆ ನ್ಯಾಯ ಒದಗಿಸ್ತೀವಿ ಅಂತ ನನಗೆ ಆಶ್ವಾಸನೆ ನೀಡಿದ್ರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು. ಅವರು ನನ್ನ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಪತ್ರ ಬರೆದ್ರು ಕೂಡ ಇವತ್ತು ಯಾರೊಬ್ಬರು ಅದ ಮೇಲೆ ಆಕ್ಷನ್ ತಗೊಳ್ಳಕ್ಕೆ ರೆಡಿ ಇಲ್ಲ. ಸೊ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಈಶ್ವರಪ್ಪನವರೇ, ಪ್ರಧಾನ ಕಾರ್ಯದರ್ಶಿಯಾದಂಥ ಅತೀಕ್ ಸಾಹೇಬ್ರೆ ಮತ್ತು ನನ್ನ ಸರ್ಕಾರದ ಕಾರ್ಯದರ್ಶಿ ಆದಂಥ ಉಮಾದೇವಿ ಮಹಾದೇವನವರೇ ಮತ್ತು ರಾಜ್ಯದ ಮುಖ್ಯಮಂತ್ರಿ ಆದಂಥ ಯಡಿಯೂರಪ್ಪನವರೇ, ನಾನೀಗ ಬೆಂಗಳೂರಿಗೆ ಬರ್ತಾ ಇದ್ದೀನಿ. ಬೆಂಗಳೂರಿಗೆ ಬಂದು ವಿಧಾನಸೌಧದ ಎದುರು ಅಥವಾ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಎದುರು ಕೂಡ್ತೀನಿ ನಾನಿವತ್ತ. ನೀವು ನಿಮ್ಮ ಇಷ್ಟದಂತೆ ನನಗೇನು ರೇಪ್ ಮಾಡಿ ಕೊಲೆ ಮಾಡಬೇಕು ಅಂತ ಸಂಚು ಮಾಡಿದ್ದೀರಿ, ಅದನ್ನು ನೀವೆಲ್ಲ ಈಡೇರಿಸಬೇಕೀಗ. ಒಂದು ಕಡೆ ನನಗೆ ತೊಂದರೆ ಮಾಡಿದವ್ರಿಗೆ ಶಿಕ್ಷೆ ಕೊಟ್ಟು ನನಗೆ ನ್ಯಾಯ ಕೊಡಬೇಕು. ಇಲ್ಲ ಅಂದ್ರೆ ನೀವು ನನ್ನ ಮೇಲೆ ಏನು ಸಂಚು ಮಾಡಿದ್ರಿ ಆ ಸಂಚಿನ ಪ್ರಕಾರ ನನ್ನ ಬಲಾತ್ಕಾರ ಮಾಡಿಸಿ ನನ್ನ ಕೊಲೆ ಮಾಡ್ರಿ, ನಾನು ನಿಮಗೆ ನನ್ನ ಜೀವವನ್ನು ಸರೆಂಡರ್ ಮಾಡ್ತಾ ಇದ್ದೀನಿ. ನನಗೆ ನ್ಯಾಯ ಸಿಗಬೇಕು, ಇಲ್ಲ ನನ್ನ ಜೀವ ಹೋಗಬೇಕು. ನನಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ನಾನು ಬದುಕುಳಿಯೋದಿಲ್ಲ. ಈ ಏರಿಯಾದ ಒಂದು ಕ್ಷೇತ್ರದ MLA ರಹೀಂ ಖಾನ್ ಸಾಹೇಬ್ರೆ, ನಿಮಗೂ ನಾನು ಹೇಳ್ತಾ ಇದ್ದೀನಿ, ನೀವು ದಿನ ಬೆಳಗ್ಗೆ CS ಫೋನ್ ಮಾಡಿ ನಾನು ಟ್ರಾನ್ಸ್ಫರ್ ಕೇಳ್ತೀರಿ. ನೀವು ಕೂಡ ನನ್ನ ಮಾನ ಮರ್ಯಾದೆ ಹರಾಜು ಮಾಡೋ ಷಡ್ಯಂತ್ರದಲ್ಲಿ ತಾವು ಕೂಡ ಭಾಗಿಯಾಗಿದ್ದರಿಂದ ಅಂತ ನನಗೆ ಗೊತ್ತಾಗ್ತಾ ಇದೆ. ಜಿಲ್ಲಾಡಳಿತದಲ್ಲಿರುವಂಥ ಇಲ್ಲಿರೋ ಇನ್ಚಾರ್ಜ್ ಮಿನಿಸ್ಟರು MP ಖೂಬಾ ಸಾಹೇಬ್ರು, ಇವರೆಲ್ಲರೂ ಕೂಡ ಯಾರೂ ನನಗೆ ಸಹಕಾರ ಕೊಡಬೇಡ್ರಿ. ನಾನು ಹೋರಾಟದಲ್ಲಿ ನಾನು ಉಪವಾಸ ಕೂತು ನನಗೆ ಯಾರೂ ಒಂದು ಮಾಧ್ಯಮದವರು ಕೂಡ ನನ್ನ ಸುದ್ದಿ ಮಾಡ್ಲಾರ್ದಂಗೆ, ನನ್ನ ಪಕ್ಕದಲ್ಲಿ ಯಾವುದೇ ಒಂದು ಸಂಘಟನೆ ಬಂದು ಕೂತ್ಕೊಂಡು ನನಗೆ ಸಪೋರ್ಟ್ ಮಾಡ್ದಂಗೆ ತಡಿತಾ ಇದ್ದಾರೆ. ಸೊ ಇಲ್ಲಿನ ಒಂದು ಜನಪ್ರತಿನಿಧಿಗಳು, ಆಮೇಲೆ ಒಂದು ರಾಜ್ಯದ ಒಂದು ಜನಪ್ರತಿನಿಧಿಗಳೆಲ್ಲ ಸೇರ್ಕೊಂಡು ನನ್ನ ಮೇಲೆ ನನ್ನನ್ನು ಕೊಲೆ ಮಾಡಬೇಕು ಅಂತ ವ್ಯವಸ್ಥಿತವಾಗಿ ಸಂಚು ಮಾಡಿದ್ದಾರೆ. ಇದರಿಂದ ನನಗೆಲ್ಲ ಸ್ಪಷ್ಟವಾಗಿ ತಿಳಿದಿದೆ. ನನ್ನನ್ನು ಹಿಂಬಾಲಿಸಿದ ಗುಂಡಾಗಳ ಫೋಟೋಗಳನ್ನು ಮತ್ತೆ ನಾನು ಎಲ್ಲ ನನಗೆ ತೊಂದರೆ ಮಾಡಿದಂತ ಎಲ್ಲ ಒಂದು ಮಾಫಿಯಾಗಳನ್ನ ಬೈಕ್ ನಂಬರ್, ಕಾರ್ ನಂಬರ್ ಎಲ್ಲ ನಾನು ಕೊಟ್ಟಿದ್ರು ಕೂಡ ಇಲ್ಲಿವರೆಗೆ ಯಾರೊಬ್ಬರಿಗೂ ಬಂಧಿಸಿಲ್ಲ. ಸೊ ಇವರ ನನಗೆ ಒಂದು ಸ್ಪಷ್ಟವಾಗಿ ನಿಲುವು ನನಗೆ ಗೊತ್ತಾಗಿದೆ. ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರವೇ ಸೇರ್ಕೊಂಡು ನನ್ನ ವಿರುದ್ಧ ಈ ರೀತಿ ಒಂದು ಸಂಚು ಮಾಡಿ ನಾವೊಂದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಪ್ರಾಮಾಣಿಕ ಆಫೀಸರು ಸರ್ಕಾರದ ಒಂದು ಭ್ರಷ್ಟ ವ್ಯವಸ್ಥೆಯಿಂದ ತೆಗೆದುಹಾಕಬೇಕು ಅಂತ ಒಂದು ಹೆಣ್ಣಿದ್ದಾಳೆ, ಒಂದು ಆ ಹುಡುಗರಿಗೆ ನೋಡಿ ರೇಪ್ ಮಾಡಿ ಕೊಲೆ ಮಾಡಿದಾವ ಅಂತ ಒಂದು ಕಾರಣವನ್ನು ಸೃಷ್ಟಿ ಮಾಡಿ ನನ್ನನ್ನು ಕೊಲೆ ಮಾಡಕ್ಕೆ ಸಂಚು ಮಾಡಿದ್ದಾರೆ. ಅದಕ್ಕೋಸ್ಕರ ಜಿಲ್ಲಾಡಳಿತವಾಗಿ ರಾಜ್ಯ ಸರ್ಕಾರವಾಗಲಿ ಯಾರೊಬ್ಬರು ಇವ್ರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ತಯಾರಿಲ್ಲ. ನಾನು ನೀಡಿದ ಭ್ರಷ್ಟಾಚಾರದ ವರದಿ ಬಗ್ಗೆನೂ ಇವತ್ತು ರಾಜ್ಯ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳಕ್ಕೆ ತಯಾರಿಲ್ಲ. ಇದರಿಂದ ಸ್ಪಷ್ಟವಾಗಿ ನನಗೆ ಸಂದೇಶ ಕೊಟ್ಟಿದೆ, ಇವ್ರಿಗೆ ಪ್ರಾಮಾಣಿಕರು ಬೇಕಾಗಿಲ್ಲ, ಪ್ರಾಮಾಣಿಕರನ್ನು ಕೊಲೆನೇ ಮಾಡ್ತಾರೆ. ಇವರು ಭ್ರಷ್ಟಾಚಾರವನ್ನೇ ಇವರು ಕಾನೂನುಬದ್ಧವಾಗಿ ಗೊಳಿಸಬೇಕು. ಇವರು ಭ್ರಷ್ಟಾಚಾರ ಮಾಡೋದೇ ಈ ಸರ್ಕಾರದ ವ್ಯವಸ್ಥೆ ಆಗಿದ್ದರೆ ಇವತ್ತು ಕರಪ್ಷನ್ ಅನ್ನ ತಾವು ನಿಯಮಾನುಸಾರ ಮಾಡಬೇಕು. ಮತ್ತು ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಕ್ಕೆ ನನಗೆ ತಾವು ನನ್ನ ಜೀವವನ್ನೇ ತೆಗೆದು ನನಗೆ ಒಂದು ಕ್ರಿಮಿನಲ್ ತರ ಶಿಕ್ಷೆ ಕೊಡಬೇಕು ವಿಧಾನಸೌಧದಿದ್ರೆ. ಅದು ನಮ್ಮ ಭಾರತ ದೇಶದ ಸಾವಿರಾರು ಕೋಟಿ ಜನ ನೋಡಬೇಕು ಅಂತ ತಮ್ಮಲ್ಲಿ ಈ ರೀತಿ ವಿಡಿಯೋ ಸಂದೇಶವನ್ನು ನಾನು ಕಳಿಸ್ತಾ ಇದ್ದೀನಿ. ಇನ್ನು ಒಂದು 4 ದಿವಸದಲ್ಲಿ ನಾನು ಬೆಂಗಳೂರಿಗೆ ನೇರವಾಗಿ ಬರ್ತೀನಿ. ತಮ್ಮ ಮುಂದೆ ಕೂತ್ಕೊಂಡು ನನ್ನ ಜೀವವನ್ನೇ ಅರ್ಪಿಸ್ತೀನಿ. ನಿಮಗೆ ನನ್ನ ಮೇಲೆ ಏನೇನು ದೌರ್ಜನ್ಯ ಮಾಡಬೇಕಾಗಿದೆ, ನನ್ನ ಮೇಲೆ ಬಲಾತ್ಕಾರ ಮಾಡಿಸಬೇಕಾಗಿದೆ, ನನ್ನನ್ನು ಗುಂಡಗಳಿಂದ ಹೊಡಿಸಬೇಕಾಗಿದೆ, ನನ್ನ ನೇಣು ಹಾಕಬೇಕಾಗಿದೆ, ಏನೇನು ತಾವು ನನ್ನ ಮೇಲೆ ಅತ್ಯಾಚಾರ ಮಾಡ್ಬೇಕು ಅನಿಸ್ತಾ ಇದ್ದೀರಿ, ಅದು ಎಲ್ಲ ಅತ್ಯಾಚಾರಗಳನ್ನು ತಾವು ನನ್ನ ಮೇಲೆ ಮಾಡಿ ನನ್ನ ಜೀವವನ್ನು ತೆಗಿಬೇಕು ಅಂತ ನಾನು ಈ ವಿಡಿಯೋ ಮೂಲಕ ಎಲ್ಲ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಈಶ್ವರಪ್ಪನವರಿಗೆ, ನಮ್ಮ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಅತೀಕ್ ಸಾಹೇಬರಿಗೆ, ಆಮೇಲೆ ಜಿಲ್ಲಾಧಿಕಾರಿ ಮತ್ತು SP ಅವರಿಗೆ ಎಲ್ಲರಿಗೂ ನಾನು ಈ ವಿಡಿಯೋ ಸಂದೇಶವನ್ನು ಕಳಿಸ್ತಾ ಇದ್ದೀನಿ. ನಾನು ಇನ್ನೂ ತಾಳ್ಮೆಯನ್ನ ನಾನು ಪರೀಕ್ಷೆ ಮಾಡಬೇಡಿ. ನನ್ನ ತಾಳ್ಮೆ ಮುಗ್ದೋಗಿದೆ. ನಾನೇನು ಮಹಾತ್ಮ ಗಾಂಧೀಜಿ ಇಲ್ಲ ನಿಮ್ಮೆಲ್ಲ ಅತ್ಯಾಚಾರ ದೌರ್ಜನ್ಯ ಸಹಿಸಿಕೊಳ್ಳಕ್ಕೆ. ಸೊ ನನಗೆ ಈಗ ಆದಷ್ಟು ಬೇಗವಾಗಿ ನೀವು ನ್ಯಾಯ ಕೊಟ್ಟಿಲ್ಲ. ನಾನು 10 ದಿವಸ ರಸ್ತೆ ಮೇಲೆ ಕೂತ್ಕೊಂಡು ಉಪವಾಸ ಕೂತಿದ್ರು ಕೂಡ ನನಗೆ ಇಲ್ಲಿವರೆಗೆ ನಂಗೆ ನ್ಯಾಯ ಸಿಕ್ಕಿಲ್ಲ. ನನಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನ್ಯಾಯ ಸಿಗದ ಬದುಕು ನನಗೆ ಬೇಕಾಗಿಲ್ಲ. ನನ್ನ ಪ್ರಾಣವನ್ನ ನನ್ನ ಮಾನ ಮರ್ಯಾದೆ ಎಲ್ಲ ನಾನು ನಿಮಗೆ ಕೊಡಕ್ಕೆ ತಯಾರಾಗಿದ್ದೀನಿ. ನಾನು ಬೆಂಗಳೂರಿಗೆ ಬಂದು ನನ್ನ ಮಾನ ಮರ್ಯಾದೆ ಕೊಡಕ್ಕೆ ನಿಮಗೆ ಅರ್ಪಿಸ್ತಾ ಇದ್ದೀನಿ. ನಿಮಗೆ ಏನೇ ನನ್ನ ಮೇಲೆ ದೌರ್ಜನ್ಯ ಮಾಡಬೇಕಾಗಿದೆ ಈಶ್ವರಪ್ಪನವರೇ, ಮುಖ್ಯಮಂತ್ರಿ ಅವರೇ, ಯಾರ್ಯಾರು ಸರ್ಕಾರದ ದೊಡ್ಡ ಅಧಿಕಾರದ ಕೂತಿರಿ ಎಲ್ಲ ಅಧಿಕಾರಿಗಳೇ, ಜನಪ್ರತಿನಿಧಿಗಳೇ, ನಿಮಗೆ ಏನೇನು ಮಾಡಬೇಕಾಗಿದೆ ನನ್ನ ಜೊತೆ ಎಲ್ಲ ಮಾಡಿ ನೀವು ನನಗೆ ಈ ಸಿಸ್ಟಮ್ ಇಂದ ತೆಗೆದುಹಾಕ್ರಿ. ಈ ದೇಶದಿಂದ ಅಲ್ಲ, ಈ ಜಗತ್ತಿನಿಂದನೇ ತೆಗೆದುಹಾಕ್ರಿ.
ಸತ್ಯವಂತರ ನೀವು ಎಲ್ಲರನ್ನು ಕೊಲೆ ಮಾಡ್ತಾ ಇದ್ದೀರಿ, ಮಹಾತ್ಮರನ್ನೆಲ್ಲ ಕೊಲೆ ಮಾಡ್ತಾ ಇದ್ದೀರಿ. ನಂದೊಬ್ಬಕ್ಕಿನ ಜೀವ ಹೋಗೋದೇನು ದೊಡ್ಡ ವಿಷಯ ಅಲ್ಲ. ತಾವು ನನ್ನನ್ನು ಕೂಡ ಕೊಲೆ ಮಾಡ್ರಿ, ನನಗೆ ಯಾವ ನ್ಯಾಯದ್ದು ನೀವು ಕೊಡಕ್ಕೆ ರೆಡಿ ಇಲ್ಲ ಅಂದರೆ ನ್ಯಾಯಯುತವಾಗಿ ನಾನು ಜೀವ ಕೊಡಕ್ಕೆ ರೆಡಿ ಇದ್ದೀನಿ. ದಯವಿಟ್ಟು ನೀವು ನನ್ನ ಜೀವ, ನನ್ನ ಮಾನ ಪ್ರಾಣ ಎಲ್ಲವನ್ನು ನೀವು ಹರಾಜು ಮಾಡಿ ನಾನು ಮುಗಿಸ್ಬಿಡಿ ಅಂತ ನಾನು ನಿಮಗೆ ಈ ಮೂಲಕ ವಿಡಿಯೋ ಸಂದೇಶವನ್ನು ಕಳಿಸ್ತಾ ಇದ್ದೀನಿ. ನಾನು ಜೀವ ಕೊಡೋಕ್ಕೆ ನಾನು ಬೆಂಗಳೂರಿಗೆ ಬರ್ತಾ ಇದ್ದೀನಿ. ದಯವಿಟ್ಟು ನೀವು ನನ್ನ ಪ್ರಾಣವನ್ನು ತಗೊಂಡು ನಿಮ್ಮ ಆತ್ಮಕ್ಕೆ ಸಮಾಧಾನ ಮಾಡ್ಕೊಳ್ಳಿ. ಇನ್ಮೇಲೆ ಯಾರು ಪ್ರಾಮಾಣಿಕರು ಹುಟ್ಟಬಾರ್ದು ಅಂತ ನಾನು ಕೂಡ ಮೇಲೆ ಹೋಗಿ ದೇವ್ರಿಗೆ ಹೇಳ್ತೀನಿ. ಯಾರಿಗೂ ಒಳ್ಳೆಯವ್ರಿಗೆ ಹುಟ್ಟಿಸ್ಬೇಡಪ್ಪ. ಇದು ಜಗತ್ ನಿಮ್ಮ ಅಂತ ಪಾಪಿಗಳು ಜಗತ್ತದ. ನಮ್ಗೆ ಯಾರಿಗೂ ಇರಕ್ಕೆ ಬಿಡ್ತಾ ಇಲ್ಲ ಇವರು. ನಮ್ಮನ್ನ ಯಾಕೆ ಈ ರೀತಿ ಭೂಮಿ ಮೇಲೆ ಕಳಿಸಿದೆ ಅಂತ ನಾನು ಕೂಡ ದೇವ್ರಿಗೆ ಕೇಳ್ತೀನಿ. ಈಶ್ವರಪ್ಪರವ್ರೆ, ನೀವು ವಿಡಿಯೋ ಸಂದೇಶನ ನಿಮಗೆ ಕಳಿಸ್ತಾ ಇದ್ದೀನಿ. ದಯವಿಟ್ಟು ಇದನ್ನು ನೋಡಿದ ತಕ್ಷಣ ನಾನು ಬರ್ತಾ ಇದ್ದೀನಿ. ನೀವು ನನ್ನನ್ನು ಕೊಲೆ ಮಾಡ್ರಿ. ಯಾರ್ಯಾರಿಂದ ಏನೇನು ಮಾಡಬೇಕಾಗ್ಯದ ಮುಖ್ಯಮಂತ್ರಿ ಅವರೇ, ಸಿದ್ದರಾಮಯ್ಯ ಅವರೇ, ಯಾರ್ಯಾರು ಜನಪ್ರತಿನಿಧಿಗಳಿದ್ದೀರಿ, ಪ್ರಾಮಾಣಿಕರ ನಿಮ್ಮ ವಿರೋಧಿ ಅಂತ ನೀವು ತಿಳ್ಕೊಂಡಿದ್ದೀರಿ, ನಮ್ಮನ್ನೆಲ್ಲ ನೀವು ಕೊಲೆ ಮಾಡ್ರಿ. ನಾ ಬಂದು ಕೂಡ್ತಾ ಇದ್ದೀನಿ. ನನ್ನ ಜೊತೆ ದೇಶ ಸೈನಿಕರಿಗೆಲ್ಲ ಕರಿತೀನಿ. ಅವರು ಕೂಡ ನನ್ನ ಥರ ಹುಚ್ಚಿರಂಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನೆಲ್ಲ ನನ್ನ ಜೊತೆ ಮುಗಿಸ್ಬೇಕಾಗ್ತದೆ ನೀವು. ನಾ ದೇಶ ಸೈನಿಕರಿಗೆಲ್ಲ ಆಹ್ವಾನ ಕೊಡ್ತೀನಿ. ನಮ್ಮನ್ನೆಲ್ಲ ಒಂದೇ ಸರಿ ಕೂಡಿಸ್ಕೊಂಡು ವಿಧಾನಸೌಧದ ಎದುರು ನಿಂತ್ಕೊಂಡು ನೀವು ನನ್ನ ಗುಂಡಿ ಕೊಂದಬೇಕು ಅಂತ ನಾನು ನಿಮಗೆ ಈ ಮೂಲಕ ನಾನು ತುಂಬಾ ಆಕ್ರೋಶದಿಂದ, ತುಂಬಾ ದುಃಖದಿಂದ ನಾನು ಈ ವಿಡಿಯೋ ಸಂದೇಶವನ್ನು ನಾನು ನಿಮಗೆ ಕಳಿಸ್ತಾ ಇದ್ದೀನಿ. ಧನ್ಯವಾದ.